ನಾನು ಒಬ್ಬನೇ ಎಂಥ ಕಾರು ಇರಬೇಕು. ನಾನು ಯಾರ ಜೊತೆ ಇದ್ದರೂ ಅವ್ರು ನನ್ನ ಜೊತೆ ಇರೋಲ್ಲ. ಯಾರನ್ನು ಇಷ್ಟಪಟ್ಟರು ಅವರು ನನ್ನ ಜೊತೆ ಇರೋಲ್ಲ. ಆ ರಮ್ಯ ಫೋನ್ ರಿಸೀವ್ ಮಾಡ್ತಿದ್ಲು. ಒಂದು ಸ್ವಲ್ಪ ವಾಯ್ಸಾರು ಕೇಳ್ಬೋದಿತ್ತು. ಈಗ ಫೋನೇ ರಿಸೀವ್ ಮಾಡಲ್ಲ. ಪೂರ್ವಿತನೂ ಫೋನ್ ರಿಸೀವ್ ಮಾಡಲ್ಲ. ಅವನಿಗೆ ಫೋನ್ ಮಾಡಿದ್ರೆ ಬೈತಾನೆ, ಮಾತಾಡ್ತಿದ್ರೆ ಬೈತಾನೆ. ಅದಕ್ಕೆ ಅವನಿಗೆ ಫೋನೇ ಮಾಡಲ್ಲ. ಏನಾರಾಗಲಿ, ನಾನಂತೂ ಏನೂ ತಿನ್ನಲ್ಲ. ಎಷ್ಟು ದಿವಸ ಇರ್ತದೋ ಇರಲಿ ಜೀವ, ಅದು ಹಂಗೆ ಹೋಗೇ ಬಿಡಲಿ. ಬೇಕಾದ್ರೆ ನಾನೇನು ಮಾಡಲ್ಲ, ಎಂತ ಬೇಕಾರಾಗಲಿ. ರಾಕೇಶ, ಒಬ್ಬ ಮನುಷ್ಯ ಏನು ಬೆಳಗಿಂದ ಮಲ್ಕಿಂಡೆ ಅದನೋ ಎಂಥದ. ಅದು ಇಷ್ಟು ದೊಡ್ಡ ಮನೇಲಿ ಹೋಗಿ ಯಾವ ಮೂಲೆಯಲ್ಲಿ ಮಲ್ಗೇನೆ ಏನೋ. ನಾ ಕರೆದಿದ್ದು ಕೇಳಿಸಾರು ಕೇಳಿಸ್ತದ? ಹೇಳಿರ್ತೀನಿ ಸ್ವಲ್ಪ ಇದು ಓಡಾಡ್ತಿರು, ಯಾರು ಬರ್ತಾರ ನೋಡ್ತಿರು ಅಂತ. ಬಾಗಿಲು ಹಾಕ್ಕೊಂಡು ಹೋಗಿ ಮಲ್ಗೇನೆ ಅಂತ ಕಾಣ್ತದೆ. ಚಿಲ್ಕ ಇಲ್ಲಿ ಹಲ್ಗಣೆ ಸೊಂದಿಯಿಂದ ಕೈ ಹಾಕಿ ತೆಗಿಬೋದೇನ? ನೋಡೋಣ ಆತದ, ನೋಡ್ತೀನಿ. ಒಬ್ಬ ಯಾಕೆ ಹಿಂಗೆ ಮಾಡ್ತಾನ? ಅಂತೂ ಚಿಲ್ಕ ತೆಗಿಯಕಾತು. ಎಲ್ಲಿ ಮಲಗೇನೆ ಅಂತ ನೋಡ್ಬೇಕಲ್ಲ ಈಗ. ಇಲ್ಲ, ಇಲ್ಲಿಲ್ಲ. ಸೋಫಾ ಮೇಲಾರು ಕೂತ್ಕೊಂಡಿರ್ತಿದ್ದೆ, ಇಲ್ಲೂ ಇಲ್ಲ. ಅಯ್ಯೋ ದೇವ್ರೇ, ನಾನು ಪಾಪಣ್ಣನ ಕರ್ಕೊಂಡೇ ಬರಬೇಕಿತ್ತು. ಯಾಕಾರು ಒಬ್ಬನೇ ಬಂದಪ್ಪ. ರಾಕೇಶ, ರಾಕೇಶ, ಎಲ್ಲಿದ್ದೀಯ ಮರೆಯ? ಒಂಚೂರು ಮಾತಾಡ. ನಾಯಿ ಬೇರೆ ಬೊಗಳ್ತಾ ಇದ್ದಾವೆ ಅಲ್ಲಿ. ಹಚ್ಚಿ, ಅಯ್ಯಪ್ಪ, ಈ ಇಲಿ ಒಂದು ಸಾಯಕ್ಕೆ. ದೇವರೇ, ನಾನು ಯಾಕಾರು ಒಬ್ಬನೇ ಬಂದೆ? ಎದುರು ಸಾಯಂಗಾಗ್ತದೆ ನನಗೆ. ರಾಕೇಶ, ಪ್ಲೀಸ್ ಕಣ, ಎಲ್ಲಿದ್ದೀಯ? ಒಂಚೂರು ಎದ್ದು ಬಾರ. ನಾ ಹೋಗ್ತೀನಿ ನೋಡು. ವಾಪಸ್ ಇನ್ನು ಯಾವತ್ತೂ ಬರಲ್ಲ ನಾನು ಈ ಕಡೆ. ಅನಿಲ್ ಮಾತಾಡ್ದಂಗಾತಲ್ಲ. ಕನಸೇನ? ನನ್ನ ಜೀವನ ಪೂರ್ತಿ ಕನಸು ಕಾಣೋದ್ರಲ್ಲೇ ಆಯ್ತು. ನಿನ್ನ ಯಾಕಾರು ಹಿಂಗೆ ಮಾಡ್ತೀಯ ಹೇಳ? ಆ ಹೆಂಡ್ತಿನೂ ಹೆಂಗಿದ್ದವನು ಅಂತ ಗೊತ್ತಿದ್ದು ಹೋಗಿ ಕೂತ್ಕೊಂಡಾರಲ್ಲ ಅಲ್ಲಿ. ಇವನೇನೋ ಹೇಳ್ದ ಅಂತ. ಯಾವ ಥರದವ್ರೇ ಏನೋ ಇವರು. ಅವ್ರ ಅಪ್ಪ ಅಮ್ಮಗಾರು ಒಂಚೂರು ಬುದ್ಧಿ ಬೇಡ? ತಂದಿಲ್ಲಿ ಬಿಡ, ನಾವೊಬ್ಬರೇ ಇರ್ತಾರೆ ಅಂತ ಇಲ್ಲಿರ್ ಬಂದು ಇವನನ್ನು ಕರ್ಕೊಂಡು ಹೋಗಾರು ಹೋಗ್ಬೇಕು. ಏನು ಇಲ್ಲ, ನಂಗೆ ಯಾಕೆ ಈ ಥರ ಹೆದರಿಕೆ ಆಗ್ತದೆ ಇವತ್ತು? ರಾಕೇಶ, ಎದ್ದು ಹೊರಗೆ ಬಂದೆ ನೋಡು. ಇಲ್ಲ, ಇದು ಅನಿಲ್ ಕರೆದಿದ್ದೆಯಾ? ನಿಜವಾಗ್ಲೂ ಅನಿಲ್ ಬಂದಾನೆ. ಅನಿಲ, ನಾನು ಇಲ್ಲಿದ್ದೀನಿ, ಬಂದೆ, ಎದ್ದು. ಅಯ್ಯೋ, ಹೇಳಕ್ಕೂ ಆಗಲ್ಲ. ಅನಿಲ, ಇಲ್ಲೇ ಬಾರ, ನಾನು ಇಲ್ಲೇ ಮಲ್ಕೊಂಡಿನಿ, ಬಾ. ಅಪ್ಪ, ಸದ್ಯ ರಾಕೇಶನ ವಾಯ್ಸ್ ಅಂತೂ ಕೇಳ್ತು. ಹಿಂಗಾರು ಮಾಡಿ ಹುಡ್ಕೊಂಬಕ್ಕವನ್ನ. ರಾಕೇಶ, ಎಂತ ಇಷ್ಟೊತ್ತಿಗೆಲ್ಲ ಮಲಗೋದು ಮಾರೆ? ಎದ್ದು ಹೊರಗೆ ಬಾ.
ನನಗೆ ಎಲ್ಲಿದ್ದೀಯಾ ಅಂತ ಸರಿ ದಾರಿ ಗೊತ್ತಾಗ್ತಿಲ್ಲ ಮಾರಯ್ಯ. ಮನೆ ಏನು ಸಾಧಾರಣ ಕದಿಯೋದು, ಎಲ್ಲಿ ಹೋಗಿ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗಲ್ಲ. ಒಂಚೂರು ಮಾತಾಡ್ತಾನೆ ಇರ. ಅನಿಲ, ಇಲ್ಲಿ ಕಣ, ಕೇಳಿಸ್ತಾ ಇದೆಯಾ? ನಾವು ಬಾತ್ರೂಮಿಗೆ ಹೋಗಲ್ಲೇ ಆ ಕಡೆ ಮತ್ತೊಂದು ರೂಮ್ ಇತ್ತು ನೋಡು, ಅದರಲ್ಲಿದ್ದೀನಿ. ಗೊತ್ತಾತ ಹೆಂಗೆ ಬರೋದಂತ? ಹೂನ ಮರಯ್ಯ, ಗೊತ್ತಾತ, ಬಂದೆ ಬಿಡು. ರಾಕೇಶ, ಹಿಂಗೆ ಎಂತಕ್ಕೆ ಮಲ್ಕೊಂಡಿಯ ಮರಯ್ಯ? ಹೇಳು, ಎದ್ದು ಕೂತ್ಕ ಹೇಳ್ತೀನಿ. ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡಿದ್ಯಾ? ಇಲ್ಲ, ನೀನು ಗಾಬರಿ ಆಗ್ಬೇಡ. ಅಯ್ಯೋ, ಇಲ್ಲ ಕಣ ಅನಿಲ, ಸ್ವಲ್ಪ ಹೊತ್ತು ಮಲ್ಗಿತೀನಿ ಅನಿಲ, ತಡೆ, ಹೇಳ್ತೀನಿ. ಯಾಕೋ ಸುಸ್ತು ಕಣ. ಹೇಳ್ತೀನಿ, ಹೇಳ್ದೇ ಇರಲ್ಲ. ಅಯ್ಯೋ ರಾಕೇಶ, ಎಂತಕ್ಕೆ ಹಿಂಗೆ ಮಲಗಿದ್ದೀಯ? ನಾನಿದ್ದೀನಿ, ಹೇಳು. ನಾನು ಅನಿಲ ಬಂದೀನಿ. ತಲೆ ಬಿಸಿ ಮಾಡ್ಕೋಬೇಡ, ಎದ್ದು ಕೂತ್ಕ. ನಾನೇ ಏನಾದ್ರು ತಿನ್ನೋಕ್ಕೆ ಕುಡಿಯೋಕ್ಕೆ ಮಾಡಿಕೊಡ್ತೀನಿ. ಅಷ್ಟು ಹೇಳಿ ಕಳಿಸಿ ಒಂದು ಮಾತಿಗೆ ಬೆಲೆ ಇಲ್ದಿದ್ದಂಗೆ ಮಾಡಿದೆ ಅಲ್ಲ ರಾಕೇಶ ನೀನು ಹೇಳು. ನಮ್ಮನೇಲೇ ಇರ್ಬೋದು. ನಾನು ಮಾತ್ರ ಇಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಮತ್ತೆ ನಿನ್ನ ಕಳಿಸಲ್ಲ. ಹೇಳು, ನಾನು ಹಿಡ್ಕೋತೀನಿ. ನಿಧಾನಕ್ಕೆ ಹೇಳು ರಾಕೇಶ, ಹೇಳು. ಹಾಗೆ ನಿಧಾನಕ್ಕೆ ನಡ್ಕೊಂಡು ಅಡುಗೆ ಮನೆ ತನಕ ಬಾ. ಫಸ್ಟ್ ಒಂಚೂರು ತಿಂದ್ಕ. ನೀ ಏನೂ ತಿಂದಿರಲ್ಲ, ನಂಗೆ ಗೊತ್ತು. ಅದಕ್ಕೆ ಈ ಥರ ಆಗಿದೆ. ಅನಿಲ, ನೀ ಈಚೆ ಕೂತ್ಕ ಬಾ. ನಾ ಸ್ವಲ್ಪ ಹೊತ್ತು ಮಲ್ಕಿತೀನ. ರಾಕೇಶ, ಏನಾಯಿತು? ಏನಿದು ಹೇಳೋ? ಎದ್ದು ಕೂರಕ್ಕಾಗಲ್ಲ ನಿಂಗೆ? ಹೊಟ್ಟೆಗೆ ಎಂತ ತಿಂದೀಯಾ? ನಾ ಏನು ತಿನ್ನಲ್ಲ ಅನಿಲ. ನೀನು ಇಲ್ಲಿಗೆ ಬರಬೇಡ, ಯಾರು ಬರಬೇಡಿ. ಒಂದು 4 ದಿನ ಹಿಂಗೆ ತಿಂದೆ ಹಾಗೆ ಮಲ್ಕೊಂಡ್ರೆ ಏನಾಗಲ್ಲ. ಆಮೇಲೆ ಒಂದಿನ ಬಂದು ಎಂಥಾರು ಮಾಡಿ ಬಿಟ್ಟಾರ ಬಿಡಿ. ನಾನಷ್ಟೇ ತೀರ್ಮಾನ ಮಾಡೀನಿ ಕಣ. ಪೂರ್ವಿತ ಬಂದರೆ ಮತ್ತೆ ಅವ್ರಿಗೆ ಬೈಬೇಡ ನೀನು ಆವಾಗ, ಆಯಿತಾ? ರಾಕೇಶ, ಎಂತ ಆತ ಮಾರಯ್ಯ ನಿಂಗೆ? ಎಂತ ಮಾತಾಡ್ತೀಯ? ಅದು ಆ ಥರ ಎಲ್ಲ ಸಾಯೋಕ್ಕಾಗೋದಾಗಿದ್ರು ಎಷ್ಟೋ ಜನ ಇಷ್ಟೊತ್ತಿಗೆ ಸತ್ತಿರ್ತಿದ್ರು, ಗೊತ್ತಾನೋ? ನಿನ್ನಂಗೆ ತಿಂದಿದ್ದು ಹೆಚ್ಚಾಗಿ ಇದ್ದರೂ ಇಲ್ಲದೆ ಇದ್ದಾರಂಗೆ ಮಾಡ್ತೀಯಲ್ಲ, ಹಂಗಲ್ಲ. ನಿಜವಾಗ್ಲೂ ತಿನ್ನಕ್ಕೆ ಇಲ್ಲದೆ ಇರೋರು ಎಷ್ಟು ಜನ ಅದಾರೆ. ತಿನ್ನಲ್ಲ ಏನೋ ಅಂತ ಹೇಳಿದಕ್ಕೂ ಅದು ಪ್ರಾಣ ಅಷ್ಟು ಸಲೀಸಾಗಿ ಹೋಗೋದಾಗಿದ್ರೆ ಮತ್ತಿನ್ನೇನು ಕಷ್ಟ ಇತ್ತು? ಒಳ್ತವನು ಹೇಳೋ. ನಾವೆಲ್ಲ ಸತ್ತೇ ಹೋಗ್ಬಿಟ್ಟಿವಿ ಅಂದ್ಕೊಂಡ? ಹೇಳೀಗ, ಹೇಳು. ನಿಧಾನಕ್ಕೆ ಎದ್ದು ಒಂಚೂರು ಹೊಟ್ಟಿಗೆ ಏನಾರು ತಗೋಬೋದು. ನಾನೇ ಮಾಡಿಕೊಡ್ತೀನಿ, ಬಾ. ಇಲ್ಲ ಕಣ, ನಂಗೆ ಹೇಳೋಕ್ಕಾಗಲ್ಲ. ಅಯ್ಯೋ ದೇವ್ರೆ, ಏನಾಗ್ತದ ರಾಕೇಶ? ಏನಾಗ್ತದ? ನಾನು ಪಾಪಣ್ಣನಿಗೆ ಫೋನ್ ಮಾಡಿ ಫಸ್ಟ್ ಯಾರ್ದಾರು ಒಂದು ಗಾಡಿ ತಗೋಬರಕ್ಕೆ ಹೇಳ್ತೀನಿ. ಬಾಡಿಗೆದಾದರೂ ಪರವಾಗಿಲ್ಲ. ಹಲೋ ಪಾಪಣ್ಣಣ್ಣ, ಸದ್ಯ ಫೋನ್ ರಿಸೀವ್ ಮಾಡಿದ್ರಲ್ಲ ಮರ್ರ. ಈಗ ತಕ್ಷಣ ನೀವು ಇಲ್ಲೇ ಇದ್ದರೂ ಯಾರದ್ದಾರು ಒಂದು ಕಾರ್ ತಗೊಂಡು ರಾಕೇಶನ ಮನೆ ಹತ್ರಕ್ಕೆ ಬಂದುಬಿಡಿ. ಬೇರೆ ಎಂಥದ್ದು ಕೇಳಬೇಡಿ. ರಾಕೇಶನ ಮನೆ ಗೊತ್ತಲ್ಲ ನಿಮಗೆ, ಅಲ್ಲಿಗೆ ಬಂದುಬೇಡಿ. ಇಲ್ಲ ಮರ್ರ, ನೀವು ಆ ಥರ ಎಲ್ಲ ಗಾಬರಿ ಆಗಬೇಡಿ. ಅವ ಮತ್ತೊಂದು 2 ದಿನದಿಂದ ಏನು ಕುಡಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಭಾಳ ಸುಸ್ತಾಗ್ಬಿಟ್ಟಾನೆ. ಒಂಚೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಕೇಳಿಸ್ತಾ ಇದೆಯಾ? ಬೇಗ ಬರ್ತೀರಾ ಹಂಗಾರೆ? ಪಾಪಣ್ಣಣ್ಣ, ನಿಮ್ದು ಇದೇ ಆಗಲ್ಲ ಮಾರ್ರ. ನಾ ಹೇಳಿದ್ನಲ್ಲ ಎಂತಕ್ಕೆ ಅಂತ ಹೇಳ್ತೀನಿ. ಇಲ್ಲಿಗೆ ಬಂದಮೇಲೆ ನಿಮಗೆ ಗೊತ್ತಾಗ್ತದಲ್ಲ. ಇಲ್ಲ ಹಾಗೇನಲ್ಲ. ಅಲ್ಲಿ ಏನಾರು ಆಗಿದ್ರೆ ನಾನು ಇಲ್ಲಿ ರಾಕೇಶರ ಮನೆಗೆ ಕಾರ್ ತರಕ್ಕೆ ಹೇಳ್ತಿದ್ನಾ?
ಇದು ಅವನು 2 ದಿವಸದಿಂದ ಏನು ತಿನ್ನಲ್ಲ ಅಂತ ಕಾಣ್ತದೆ, ಹಂಗಾಗಿ ಹೇಳೋಕ್ಕೆ ಆಗಲ್ಲ ಅವನಿಗೆ. ಅಲ್ಲಲ್ಲೇ ಹಾಗೆ ಬೀಳ್ತಾ ಇದ್ದಾನೆ. ಒಂಚೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಮರ್ರ. ಅದು ಆಗ್ಬೋದು, ಅದು ಆಗ್ಬೋದು. ಸದ್ಯಕ್ಕೆ ಈಗ ಹಂಗಾರೆ ಡಾಕ್ಟ್ರನ್ನೇ ಬಂದುಬಿಡಿ, ನೀವೇ ಕರ್ಕೊಬನ್ನಿ. ಮತ್ತು ಅವ್ರಿಗೆ ಫೋನ್ ಮಾಡ್ಕೊಂಡು ಇಲ್ಲಿ ಕಾದು ಕೂತರು. ಈಗ ಹೇಳಿದ್ರು ಇನ್ನು 4 ಗಂಟೆ ಬಿಟ್ಟು ಬರ್ತಾರೆ ಅವರು. ನೀವು ಹೋಗಿ ಒಂಚೂರು ಕರ್ಕೊಬರ್ರಿ ಪಾಪಣ್ಣಣ್ಣ.